ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕೇಳಿದ್ರೆ ಸಂತೋಷ ಪಡ್ತೀರಾ. ಏನಪ್ಪಾ ಅಂತ ವಿಷಯ ಅಂದ್ರೆ, ನಿಮಗೆ ಗೊತ್ತಿರುವ ಹಾಗೆ ಉತ್ತರದ ಪ್ರಯಾಗರಾಜ್ ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಎಂದುಕೊಳ್ಳುತ್ತಿದ್ದ ಕರ್ನಾಟಕದ ಜನತೆಗೆ ಇದು ಒಂದು ಒಳ್ಳೆ ಸುದ್ದಿ. ನಮ್ಮ ನಾಡಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ಪ್ರಾರಂಭವಾಗಿದೆ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಭಕ್ತಿ, ಶ್ರದ್ಧೆ ಮತ್ತು ಪಾವಿತ್ರ್ಯದ ಮಹಾ ಸಮಾಗಮ. ಹೌದು, 6 ವರ್ಷಗಳ ಬಳಿಕ ಪುನಃ ಪವಿತ್ರ ಕುಂಭಮೇಳ ನಮ್ಮ ಮೈಸೂರಿನ ಟಿ. ನರಸೀಪುರದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಭಕ್ತರ ಹರಿದು ಬರುವ ಪ್ರವಾಹವೇ ಇಲ್ಲಿ ಮೂಡಿದ ಭಕ್ತಿರಸವನ್ನು ತೋರಿಸುತ್ತಿದೆ. ಮೊದಲ ದಿನವೇ ಸಾವಿರಾರು ಭಕ್ತರು ಪುಣ್ಯ ಸ್ನಾನ ಮಾಡಿ ತಮ್ಮ ಆತ್ಮಶುದ್ಧಿಯನ್ನು ಪಡೆಯುವ ಸಂಭ್ರಮ ಕಂಡುಬಂದಿದೆ. ಮುಂಜಾನೆ 5 ಗಂಟೆಯಿಂದಲೇ ಭಕ್ತರಿಗೆ ಸ್ನಾನ ಮಾಡಲು ಅವಕಾಶ ಮಾಡಿಕೊಡಲಾಗಿದ್ದು, ತ್ರಿವೇಣಿ ಸಂಗಮದ ತೀರದಲ್ಲಿ ಸ್ನಾನಘಟ್ಟದಲ್ಲಿ ಭಕ್ತರ ಸುರಕ್ಷತೆಗಾಗಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಮಹಾಕ್ಷಣದಲ್ಲಿ ಭಾಗಿಯಾಗಲು ಸಾಮಾನ್ಯ ಜನರಿಂದ ಹಿರಿಯ ಸನ್ಯಾಸಿಗಳ ತನಕ ಎಲ್ಲರೂ ಬಂದು ದರ್ಶನ ಪಡೆದಿದ್ದಾರೆ. ವಿಶೇಷವಾಗಿ ಭಕ್ತಿಯಿಂದ ಬಂದ ಮಹಿಳೆಯರು ನದಿಗೆ ದೀಪಗಳಿಂದ ಆರತಿ ಬೆಳಗಿಸಿ ದಿವ್ಯ ಸೌಂದರ್ಯವನ್ನು ಮೂಡಿಸಿದ್ದಾರೆ. ಪುಣ್ಯ ಸ್ನಾನದ ಬಳಿಕ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ನಾಗರಕಟ್ಟೆಗೆ 3 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಏಕೆಂದರೆ ಇದು ಪುರಾತನ ಕಾಲದಿಂದಲೂ ಪಾವಿತ್ರ್ಯತೆಯನ್ನು ತಲುಪಲು ಆಚರಿಸುತ್ತಾ ಬಂದ ಸಂಪ್ರದಾಯವಾಗಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ರಹಸ್ಯವಿದೆ. ಈ ಮಹಾ ಕುಂಭಮೇಳದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಆಕರ್ಷಕ ಕಾರ್ಯಕ್ರಮಗಳು, ವಿಶೇಷ ಧಾರ್ಮಿಕ ವಿಧಿಗಳು ಹಾಗೂ ಅಪರೂಪದ ಕ್ಷಣಗಳು ಕಾದಿವೆ. ಈ ಕುಂಭಮೇಳದಲ್ಲಿ ಭಾಗವಹಿಸಿ ಒಂದು ಅಪರೂಪದ ಅನುಭವವನ್ನು ಪಡೆಯಲು ನೀವು ಸಿದ್ಧರಾಗಿ. ಮತ್ತಷ್ಟು ಅಪರೂಪದ ದೃಶ್ಯಗಳು, ತಂತ್ರಸಿದ್ಧತೆಯೊಂದಿಗೆ ಈ ಮಹೋತ್ಸವದ ಮತ್ತಷ್ಟು ಆಕರ್ಷಕ ಆಯಾಮಗಳು, ಇವೆಲ್ಲವನ್ನು ತಿಳಿಯಲು ನಮ್ಮ ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಪ್ರೀತಿಯ AI ಆಂಕರ್ ಚೇತನರಾಜ್. ಧನ್ಯವಾದಗಳು.